ಇತ್ತೀಚಿನ ದಿನಗಳಲ್ಲಿ ಏನು ಕಲಬೆರಕೆ ಆಹಾರ ಎಣ್ಣೆಗಳು ಪದಾರ್ಥಗಳನ್ನ ತಿಂದು ಜನ ಆರೋಗ್ಯ ಗ್ಯಾಸ್ಟ್ರಿಕ್ಕು ಏನೇನೋ ನೂರೊಂದರ ಕಾಯಿಲೆಗಳು ಬರ್ಸ್ಕೊಂಡ್ರ ಸ್ವಾಮಿ. ಅಣ್ಣ ಈ ಕಾಳು ಪದಾರ್ಥಗಳು ಯಾವ್ಯಾವ ಕಾಳುಗಳಲ್ಲಿ ಈ ಥರ ಎಣ್ಣೆ ತೆಗಿಬೋದಣ್ಣ? ಸೂರ್ಯಕಾಂತಿ ಆಮೇಲೆ ಹುಚ್ಚೆಳ್ಳು, ಎಳ್ಳು, ಕೊಬ್ಬರಿ, ಕಡಲೆಕಾಯಿ, ಇಷ್ಟಲ್ಲೆಲ್ಲ ಎಣ್ಣೆ. ಹಳ್ಳು ಅಂದ್ರೆ ಹರಳೆಣ್ಣೆ. ಇದನ್ನು ಎಣ್ಣೆ ಮಾಡ್ಬೋದು ನಾವು. ಕಾಯಿಸಿ ಏನೋ ಮಾಡ್ತಾರಲ್ಲ ಅದನ್ನ ಇದನ್ನೇ ಮಾಡ್ಬೋದಾ? ನೋಡಿ ಇಷ್ಟೊಂದು ಒಂದು 6 ಥರದ ಎಣ್ಣೆಗಳು ತಯಾರು ಮಾಡ್ಬೋದು ಅಂತ. ಒಂದು ತಲೆಗಾಕೆ ಹಚ್ಚೋ ಎಣ್ಣೆಗಳು ಒಂದಷ್ಟು ಆದ್ರೆ ಆಹಾರದಲ್ಲಿ ಊಟದಲ್ಲಿ ಬಳಸ್ತಕ್ಕಂಥ ಎಣ್ಣೆಗಳು ಒಂದಷ್ಟು ಸ್ವಾಮಿ. ದಯಮಾಡಿ ನಿಮ್ಗೆ ತಿಳ್ಕೊಳ್ದೇನಂದ್ರೆ ಇತ್ತೀಚಿನ ದಿನಗಳಲ್ಲಿ ಕಲಬೆರಕೆ ಫುಡ್ಗಳು ಮಾಡಿ ಎಣ್ಣೆಗಳನ್ನ ಜನಗಳು 108 ಥರದ ಕಾಯಿಲೆಗಳು ಬರೆಸ್ತಾರೆ. ಗ್ಯಾಸ್ಟ್ರಿಕ್ಕು, ಕರುಳು ಬೆಳೆ ರೋಗಗಳು, ದೊಡ್ಡ ದೊಡ್ಡ ಕಾಯಿಲೆಗಳು, ಮಾರನಂತೆ ಕಾಯಿಲೆಗಳು ಬರ್ತಾವೆ ಡೂಪ್ಲಿಕೇಟ್ ಎಣ್ಣೆಗಳು ಉಪಯೋಗಿಸಿ. ನಿಮ್ಮ ಮನೇಲಿ ಬೆಳೆದಂತ ಏನಾದ್ರು ನೀವು ರೈತರಾಗಿದ್ದು ಏನಾದ್ರು ನಿಮ್ಮ ಮನೆಗಳಲ್ಲಿ ಏನಾರು ಎಣ್ಣೆ ಪದಾರ್ಥ ಕಾಳುಗಳು ಬೆಳೆದ್ರೆ ಈ ಥರ ಎಣ್ಣೆ ಗಾಣಿ ಮಿಲ್ಗಳು ಬಂದು ಮಾಡಿಸ್ಕೊಂಡು ನೀವು ತಿನ್ನೋದ್ರಿಂದ ನಿಮಗೊಂದು ಆರೋಗ್ಯ ಒಳ್ಳೇದಾಗ್ಬೋದು ಅಂತ ನನ್ನ ಅಭಿಪ್ರಾಯ. ಜೊತೆಗೆ ಈ ರೈತರುಗಳು ಯಾರು ಇದನ್ನು ಮಾಡಿಸ್ಕೊತಾ ಇಲ್ಲ. ಈ ಆಫೀಸರ್ಗಳು ಸಿಟಿಯವರು ಹೆಚ್ಚು ಕಾಳುಗಳು ತಗೊಂಡು ಮಾಡಿಸ್ಕೊಂಡು ಅವರು ಉಪಯೋಗ ಪಡ್ಕೊತವ್ರೆ. ನಮ್ಮ ಬೆಳೆದಂಥ ರೈತ ನಿಜವಲ್ಲೂ ಇದರಿಂದ ಏನೂ ಉಪಯೋಗ ಪಡ್ಕೊತಿಲ್ಲ. ರೈತರುಗಳು ಕಂಡು ನೀವು ಬೆಳೆದು ನೀವು ತಿನ್ನೋಣ, ನೀವು ಗಟ್ಟಿಯಾಗಿರಿ, ನೀವು ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರ್ತಾರೆ. ಆಗ ಯಾರ್ಯಾರು ರೈತರುಗಳಿದ್ದಾರೆ ಎಲ್ಲರೂ ಮತ್ತೊಮ್ಮೆ ಎಲ್ಲರೂ ನಮಸ್ಕಾರ ಕಂಡ್ರಪ್ಪ, ಒಳ್ಳೇದಾಗಲಿ ಎಲ್ಲರೂ.